ನಾನು ಅದೇ ಬೇಜಾರಾಗಿ ಹೋಗಿದೆ. ಯಾಕೆ ಯಾರು ಬೇರೆಯವ್ರನ್ನ ಅಂದ್ರೆ ಲೈನ್ ಹಾಕ್ಬೇಕು ಅಂತ ಏನಾದ್ರು ಟ್ರೈ ಮಾಡ್ತಿದ್ಯಾ? ನಾನು ಟ್ರೈ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಆದ್ರೆ ವಿಲ್ಲನ್ ವಿಲನ್ ಯಾರು? ನನ್ನ ವಿಲ್ಲನ್ ಅದಕ್ಕೆ ಬಂದ ಆಮೇಲೆ ಫೈಟ್ ಮಾಡ್ಬಿಟ್ರೆ ಅಂತ ಭಯ. ಹೌದಾ? ಫೈಟ್ ಮಾಡಿದ್ರೆ ಓಕೆ. ತೆಗಿಬಾರ್ದು ಅಂತ ತೆಗೆದ್ಬಿಟ್ರೆ ಏನ್ ಮಾಡ್ತೀಯ ಆಮೇಲೆ? ತೆಗಿಬಾರ್ದು ಅಂತ ತೆಗೆದ್ಬಿಟ್ರೆ ಕೈ ಕೊಟ್ಬಿಟ್ಟು ಆಟ ಆಡು ಅಂತಾನೆ. ಅಯ್ಯೋ, ಮಜಾನೇ ಇರಲ್ವಲ್ಲ. ನಾನು ಹೇಳ್ತಾ ಇರೋದೇನು, ನೀನು ಹೇಳ್ತಾ ಇರೋದೇನು? ಏನ್ ಗೊತ್ತಾ, ಐ ಲವ್ ಯು. ಐ ಲವ್ ಯು ಸೋ ಮಚ್. ಐ ಮಿಸ್ ಯು. ಸಿಗೋ. ಸಿಗ್ತೀನಿ ಬಿಡು ನಾಳೆ. ಯಾವಾಗ? ನಾಳೆ. ಫೋನ್ ಮಾಡ್ಬಿಟ್ಟು ನಮ್ಮ ಅತ್ತೆಗೆ ಮೊದಲೇ ಹೇಳ್ತೀನಿ ಬಿಡು, ನಾಳೆ ಹೊರಗಡೆ ಕರ್ಕೊಂಡು ಹೋಗ್ತೀನಿ. ಹಂಗೆ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ಬಾರ್ದು, ಗೊತ್ತಿಲ್ದಂಗೆ ಹೋಗ್ಬೇಕು. ಹಂಗೆ ಹೇಳಿ ಕರ್ಕೊಂಡು ಹೋದ್ರೆ ನನಗೆ ಒಂಥರ ಗಿಲ್ಟ್ ಫೀಲ್ ಆಗುತ್ತೆ. ಯಾಕೆ? ಏನಪ್ಪ ನಮ್ಗೊಂಥರ ನಿಜ ಒಂಥರ ಅನ್ಸುತ್ತೆ. ಸರಿ ಆಯ್ತು ಬಿಡು, ಹೇಳ್ದೇನೆ ಬಂದ್ಬಿಡು. ನೀನು ಲೂಸು. ಲೂಸ್. ನೀನು ಲೂಸ, ನನ್ನ ಹೆಂಡತಿ ಲೂಸ, ನಮ್ಮಮ್ಮನ ಸೊಸೆ ಲೂಸ, ನಮ್ಮತ್ತೆ ಮಗಳು ಲೂಸ. ಅಯ್ಯೋ ಅಯ್ಯೋ ದೇವ್ರೆ, ಯಾಕಪ್ಪ ಹಿಂಗೆ? ಆಡು. ಆಮೇಲೆ ನನ್ನ ಹೆಂಡತಿ ಲೂಸ. ಆಮೇಲೆ ಅಷ್ಟೇ. ನೀನ್ ಹೆಂಡತಿ ಗಂಡ ಲೂಸು. ಆಮೇಲೆ ನೀನ್ ಹೆಂಡತಿಗೆ ಮಕ್ಕಳು, ಅವರಪ್ಪ ಲೂಸು. ಎಷ್ಟು ಮಕ್ಕಳು? 1 ಡಜನ್. ಅಷ್ಟೊಂದು ಬೇಕಾ ಚಿನ್ನಿ? ಓಕೆ, ಕಡಿಮೆ ಆಯ್ತಾ? ಅಲ್ಲ, ನನಗೆ ರೆಸ್ಟೇ ಕೊಡಲ್ವ ಹಂಗಾದ್ರೆ? ರೆಸ್ಟ್ ತಗೋ, ಯಾರಿಗ್ ಗೊತ್ತು, ಟ್ರಿಪ್ಲೆಟ್ಸ್ ಆಗ್ಬೋದು, ಟ್ವಿನ್ಸ್ ಆಗ್ಬೋದು. ಯಾಕೆ ಸುಮ್ಮನೆ ಹಂಗೆ? ನೀನ್ ಇದೆಯಲ್ಲ, ನೀನು ತುಂಬಾ ಪೋಲಿ ಆಗಿ ಹೋಗ್ಬಿಟ್ಟಿದ್ಯಾ. ನಿನ್ನಷ್ಟು ಇಲ್ಲ. ಹೌದಾ? ಹೌದು. ನಿನ್ನಷ್ಟು ರೊಮ್ಯಾಂಟಿಕ್ ನಾನು ಇದ್ದಿದ್ರೆ ಫುಲ್ ಹೇಳ್ಕೊಳಕ್ಕಾಗಲ್ಲ, ಅಷ್ಟು ಚೇಂಜ್ ಆಗ್ಬಿಡ್ತಿದ್ದೆ. ಹೌದಾ? ಹೌದು. ಅದ್ ಹೇಳ್ಕೊಂಡು ನೋಡೋಣ ಇವಾಗ. ಏನೇ ಒಂಥರ ಟೀಚರ್ ಪೊಸಿಷನಲ್ಲಿ ಇಟ್ಕೊಂಡು ಟೀಚ್ ಮಾಡ್ತೀಯಲ್ಲ, ಕಲಿತಾ ಇದ್ದೀನಿ ಇವಾಗ. ಹೌದಾ? ಹೌದು. ಸ್ಟೂಡೆಂಟ್ ಆಗಿ ಎಕ್ಸ್ಪೆರಿಮೆಂಟ್ಸ್ ಎಲ್ಲ ಟೀಚರ್ಗೆ ತೋರಿಸ್ಬೇಕಲ್ವಾ? ಹೋಮ್ವರ್ಕ್ ಹೆಂಗ್ ಮಾಡಿದ್ಯಾ, ಎಷ್ಟು ಅಪ್ಗ್ರೇಡ್ ಆಗಿದ್ಯಾ, ಯಾವ ಲೆವೆಲ್ ಅಲ್ಲಿ ಇದೆಯಾ ಅಂತ ನನಗೆ ಗೊತ್ತಾಗ್ಬೇಕಲ್ವಾ? ನಾನು ಹೋಮ್ವರ್ಕ್ ಬರ್ದಿಲ್ಲ, ನೀನೇ ಕೈಯಲ್ಲಿ ಇಟ್ಕೊಂಡು ಹೋಮ್ವರ್ಕ್ ಬರ್ಸ್ಕೊಂತೀಯಲ್ಲ. ಓಹೋ, ಹಂಗೆ. ತುಂಬಾ ಕಲಿಸ್ತಿದ್ಯಾ ಮಾತು, ಕಲಿ. ಇನ್ನೇನು ಸಮಾಚಾರ? ನಾನು ಎಷ್ಟು ಲವ್ ಮಾಡ್ತೀಯಾ? ಹೇಳಕ್ ಆಗದೆ ಇರೋ ಅಷ್ಟು. ಅಷ್ಟೇನಾ? ಇನ್ನೆಷ್ಟು ಮಾಡ್ಬೇಕು? ನಾನು ಯಾಕೆ ಕೇಳ್ದೆ ಗೊತ್ತಾ ಹಾಗೆ? ಯಾಕೆ?
ಮೊನ್ನೆ ಪ್ರೋಗ್ರಾಮ್ ನೋಡ್ತಾ ಇದ್ದೆ ಟಿವಿಯಲ್ಲಿ. ಹಾ. ಅದರಲ್ಲಿ ಅವಳು ಯಾರಿಗೋ ರವಿಚಂದ್ರನ್ ಅವರು ಕೇಳ್ತಾರೆ, ಅವನ್ನ ಎಷ್ಟು ಲವ್ ಮಾಡ್ತೀಯ ನೀನು, ಇಷ್ಟು ಅಂತ. ಓ, ಇದ್ರಲ್ಲಿ ಬ್ಯಾಚುಲರ್ ಅದೇನೋ ಬರುತ್ತೆ. ಅದ್ರಲ್ವಾ? ನಾನು ಅದನ್ನೇ ನೀನು ಹಂಗೆ ಹೇಳ್ತೀನೋ ಅಂತ ಅನ್ಕೊಂಡು. ನೋಡು ಇವಿಗೆ ಅವ್ರು ಹೇಳೋ ತರ ಹೇಳಿದ್ರೆ ಅದು ನಾನಾಗ ಅನ್ಸಲ್ಲ. ನನ್ ತಂದಲ್ಲಿ ನಾನು ಇದೀನಿ ಅಂತ ಅಂದ್ಮೇಲೆ ನೀನು ನನ್ನಿಂದ ನಾನ್ ಹೆಂಗ್ ಮಾತಾಡ್ತೀನಿ ಅನ್ನೋದನ್ನ ಮಾತ್ರ ಎಕ್ಸ್ಪೆಕ್ಟ್ ಮಾಡ್ಬೇಕು. ಹೌದೌದೌದು, ತುಂಬಾ ದೊಡ್ಡ ಮಾತು, ತುಂಬಾ ದೊಡ್ಡ ಮಾತು. ಆಕಾಶದಲ್ಲಿ ನಕ್ಷತ್ರ ಕಾಣಿಸುತ್ತೆ, ಮನೆಗೆ ಲೈಟೇ ಬೇಡ ಬಿಡು ಅಂದ್ರೆ ಆಗುತ್ತಾ? ಇನ್ನೊಂದ್ಸಲ ಡೈಲಾಗ್ ಬಿಡಿ. ಏನಿಲ್ಲ, ಮರ್ತಾಯ್ತು ಬಿಡು. ನನ್ಗೇನ್ ಗೊತ್ತಾ, ಆಕಾಶದಲ್ಲಿ ಕಾಣಿಸೋ ನಕ್ಷತ್ರ ನೀನ್ ಮೇಲ್ ತಾನೆ ನೋಡೋದು. ಅಯ್ಯೋ, ನನಗೆ ನಿನ್ನ ಮುಖದ ಮೇಲೆ ಬೆಳಕಷ್ಟೇ ಕಾಣಿಸುತ್ತೆ. ಕರ್ನಾಟಕದ ಪ್ರಸಿದ್ಧ ಜ್ಯೋತಿಷ್ಯರು ಪಂಡಿತ್ ಶ್ರೀ ಅಮರ್ನಾಥ್ ಭಟ್ ಪ್ರೀತಿ ಪ್ರೇಮ ವಿಚಾರ, ಹೆಣ್ಣು ಅಥವಾ ಗಂಡು ವಸೀಕರಣ, ಇನ್ನು ನಿಮ್ಮ ಯಾವುದೇ ಕಠಿಣ ಸಮಸ್ಯೆಗಳಿಗೆ ಕೆಲವೇ ನಿಮಿಷಗಳಲ್ಲಿ ನಾಗಸಾಧುಗಳಿಂದ ಶಾಶ್ವತ ಪರಿಹಾರ. ಶತಸಿದ್ಧ ಪರಿಹಾರದಲ್ಲಿ ಓಪನ್ ಚಾಲೆಂಜ್. ಹಿಂದೆ ಸಂಪರ್ಕಿಸಿ 9980635647.